ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ಮಾರ್ಚ್ 30ನೇ ತಾರೀಕು. ಕ್ಯಾಲೆಂಡರಲ್ಲಿ ಇತ್ತು, ಕ್ಯಾಲೆಂಡರ್ ನೋಡ್ತಾ ಇದ್ದೆ. 30ನೇ ತಾರೀಕು ಇವತ್ತು. ಹೋದ ಭಾನುವಾರ 22ನೇ ತಾರೀಕು ಜನತಾ ಕರ್ಫ್ಯೂ ಆಗಿತ್ತು. ಅದಾದಮೇಲೆ ಒಂದು 2-3 ದಿವಸ ಆದಮೇಲಿಂದ ಶುರು ಆಯಿತು ಅನ್ಕೋತೀನಿ ಲಾಕ್ಡೌನ್ ಆಗಿದ್ದು. ಅದಕ್ಕೂ ಮುಂಚೆಯಿಂದನೂ ಹೆಚ್ಚು ಕಡಿಮೆ ಮನೆಯಲ್ಲೇ ಇದ್ದೀವಿ ನಾವಂತೂ. ಸ್ಕೂಲ್ ಯಾವಾಗ ನಿಂತೋಯ್ತೋ 11ನೇ ತಾರೀಕು 12ನೇ ತಾರೀಕಿಂದನೂ 14 ಅನ್ಸುತ್ತೆ, 14ನೇ ತಾರೀಕಿಂದನೂ ಇದೇ ಥರನೇ ಲಾಕ್ಡೌನು. ಒಂದು ರೀತಿ ಅಭ್ಯಾಸ ಆಗೋಗ್ತಾ ಇದೆ. ಯಾವುದೇ ಥರ ಶಬ್ದ ಇಲ್ಲ, ಆರಾಮಾಗಿ ಮಾತಾಡ್ಬೋದು. ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇರುತ್ತೆ, ನಿಮಗೆ ಕೇಳಿಸಲ್ಲ ಅನ್ನೋ ಇದು ಇಲ್ಲ. ಹಾಗೆಯೇ ಎಲ್ಲದಕ್ಕಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್. ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂದರೆ, ಏನು ಈ ಲಾಕ್ಡೌನ್ ಆಗಿದ ಮೇಲಿಂದ ವ್ಲಾಗ್ ಮಾಡ್ತೀನೋ ಅಥವಾ ಏನು ವೀಡಿಯೋಗಳು ಹಾಕ್ತೀನೋ ತುಂಬ ಇಷ್ಟಪಡ್ತೀರಾ. ಒಳ್ಳೊಳ್ಳೆ ಕಾಮೆಂಟ್ಸ್ ಬರಿತಾ ಇದ್ದೀರಾ, ಕೆಲವೊಬ್ರು ಮೆಸೇಜ್ ಮಾಡ್ತೀರಾ, ಕೆಲವೊಬ್ರು ಇನ್ನು ಮೇಲ್ ಮಾಡ್ತಾರೆ. ಒಂದು ರೀತಿ ಏನಂತಾರೆ, ಒಂದು ಪರ್ಸ್ನಲ್, ಒಂದು ಬೇರೆ ಥರದೇ ಒಂದು ಫ್ರೆಂಡ್ಶಿಪ್ಪು, ಒಂದು ಈಕ್ವೇಷನ್ ಆಗಿರುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 2 ವರ್ಷದ ಮೇಲಾಯಿತು ನಾನು ವೀಡಿಯೋಗಳು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ. ಸೊ ಇಷ್ಟು ದಿವಸದ ಜರ್ನಿಲಿ ಅವತ್ತು ಯಾರು ವೀಡಿಯೋಸ್ ನೋಡ್ತಿದ್ರು, ಇವತ್ತು ನೋಡ್ತಾರೆ, ಇವತ್ತು ಮೆಸೇಜ್ ಆಗ್ತಾರೆ. ತುಂಬ ಖುಷಿ ಆಗುತ್ತೆ. ಒಂದು ರೀತಿ ಏನಂತಾರೆ, ಅವ್ರದ್ದು ಮೆಸೇಜು ಅಥವಾ ಅವ್ರದ್ದು ಕಾಮೆಂಟು. ಕೆಲವೊಬ್ರು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ DM ಮಾಡ್ತಾರೆ, ನೀವು ಕೂಡ ಫಾಲೋ ಮಾಡ್ಬೋದು. ಆವಾಗ ಏನಾಗುತ್ತೆ ಅಂದರೆ, ಒಂದು ರೀತಿ ಅವ್ರದ್ದು ಏನೋ ಒಂದು ಮೆಸೇಜ್ ಬರಲಿಲ್ಲ ಇದು ಅಂತಂದಾಗ ಯಾಕೋ ಏನಾಯ್ತು ಅನ್ನೋಂಗಿರುತ್ತೆ. ಬಟ್ ಎಲ್ಲರೂ ಇನ್ನು ಟೆನ್ಷನ್ನಿದ್ದಾರೆ. ಅವತ್ತು ಯಾರು ಫಸ್ಟಿಂದ ನೋಡ್ತಿದ್ರು ಇವತ್ತು ಕೂಡ ನೋಡ್ತಾರೆ. ತುಂಬ ಖುಷಿಯಾಗುತ್ತೆ. ಯೂಟ್ಯೂಬ್ ಈ ವಿಷಯದಲ್ಲಿ ಯೂಟ್ಯೂಬ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾರ್ದು. ಬೇಕಾದ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಿದೆ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಟಿಕ್ಟಾಕ್ ನಂಗೆ ಅರ್ಥನೇ ಆಗಲ್ಲ ಇವತ್ತಿಗೂ ಏನು ಅಂಥೇಳಿ. ಆದರೆ ಯೂಟ್ಯೂಬ್ನಲ್ಲಿ ಅದರದ್ದೇ ಒಂದು ಏನಂತಾರೆ, ಅದರದ್ದೊಂದು ಚಾಮ್ ಇದೆ ನಿಜವಲ್ಲೂ. ಅದೊಂದು ಕಮ್ಯುನಿಟಿ ಫಾರ್ಮ್ ಮಾಡಿಕೊಂಡು ಅಲ್ಲಿ ಒಬ್ಬರು ನಮಗೆ ತಿಳ್ಕೊಳಕ್ಕೆ ತುಂಬಾ ಏನಂತಾರೆ ಹೆಚ್ಚಿಗೆ ಅವಕಾಶನೂ ಸಿಗುತ್ತೆ. ಆಮೇಲೆ ಏನು ಹೇಳಬೇಕು ಅನ್ಕೋತೀವೋ ಅದನ್ನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ, ಅದು ಸರಿನೋ ತಪ್ಪೋ ಆಮೇಲೆ ಯೋಚನೆ ಮಾಡೋಣ. ಆದರೆ ಒಂದು ಕಮ್ಯುನಿಟಿ ಜೊತೆ ಶೇರ್ ಮಾಡ್ಕೊಂಡಾಗ ಅವು ವ್ಯೂವರ್ಸ್ ಆಗಿ ಬಂದವರು, ಸಬ್ಸ್ಕ್ರೈಬರ್ಸ್ ಆದರು, ಆಮೇಲೆ ಫ್ರೆಂಡ್ಸ್ ಆದರು, ಅವ್ರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾರೆ. ನಾವು ನಮ್ಮ ಥಾಟ್ಸ್ನ ಶೇರ್ ಮಾಡೋದು ನಿಜವಲ್ಲೂ ಕಲ್ತ್ಕೋತಾ ಯೂಟ್ಯೂಬಲ್ಲಿ ಆ ಕಮ್ಯುನಿಟಿನ ಬೆಳೆಸ್ಕೊಂಡು ಬಂದು ಒಂದೇನಂತಾರೆ ಚಾನಲ್ನ ಮಾಡ್ಕೊಂಡು ಹೋಗೋದು ನಿಜವೂ ತುಂಬಾ ನನಗಂತೂ ಇಲ್ಲಿವರೆಗೂ ಖುಷಿ ಕೊಟ್ಟಿದೆ. ಸಾಕಷ್ಟು ನನಗೂ ಕಲಿಯೋಕ್ಕೆ ಸಾಧ್ಯ ಆಗಿದೆ, ಕಲ್ತ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ನನಗೆ ಗೊತ್ತಿರೋದನ್ನು ನಿಮ್ಗೆ ಹೇಳ್ಕೊಳೋಕ್ಕೂ ಸಾಧ್ಯ ಆಗಿದೆ. ಒಂಥರ ಏನಂತಾರೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ಏನಕ್ಕೆ ಈ ವಿಷಯ ಬಂತು, ಸೋಷಿಯಲ್ ಮೀಡಿಯಾ ಜರ್ನಿ ಇದನ್ನು ಮಾತಾಡ್ತಾ ಇಲ್ಲಿವರೆಗೂ ಬಂತು. ಸೊ ಇವತ್ತಿನ ದಿವಸ 30ನೇ ತಾರೀಕು ಮಾರ್ಚ್ ಅಂತ ಹೇಳಿದೆ. ಬೆಳಗ್ಗೆ ತಿಂಡಿ ಆಯಿತು. ಇವತ್ತು ಹೆಸರು ಕಾಳಿನ ಸಾರು ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೀಟ್ರೂಟ್ ಹೆಚ್ಚಿಟ್ಬಿಟ್ಟಿದ್ದೆ ಆಗಲೇ ಸ್ನಾನ ಮಾಡ್ಕೊಂಬರಕ್ಕೆ ಮುಂಚೆನೇ, ಯಾಕಂದರೆ ಕೈಯೆಲ್ಲ ರೆಡ್ ಆಗಿಬಿಡುತ್ತೆ. ಸ್ನಾನ ಮಾಡಿದ್ಮೇಲೆ ಕ್ಲೀನಾಗಿ ಹೊಟ್ಟೋಗುತ್ತೆ. ಸೊ ಹೆಸರು ಕಾಳಿನ ಸಾರು, ಸಾರಿಗೆ ಅಂದರೆ ಮೊಳಕೆ ಕಟ್ಟಿದ್ದೆ. ಒಂದು ದಿವಸ ನೆನೆಸಿ, ಒಂದು ದಿವಸಕ್ಕೆಲ್ಲ ಮೊಳಕೆ ಬಂದುಬಿಡುತ್ತೆ ಬಿಸಿಲು ತುಂಬ ಇರೋದ್ರಿಂದ. ಸೊ ಅದ್ರ ಸಾರು ಮತ್ತು ಪಲ್ಯ ಮಾಡ್ತೀನಿ. ಆಮೇಲೆ ಇನ್ನೇನು ವಿಷಯ, ಹಾಗೆಯೇ ಎಡಿಟಿಂಗ್ ಮಾಡೋದಿದೆ ಒಂದು. ಈ ರೆಸಿಪಿ ನೀವು ನೋಡಿರ್ತೀರ ಅನ್ಸುತ್ತೆ ಇಷ್ಟೊತ್ತಿಗೆ. ಆಗಲೇ ಮಟರ್ ಪನ್ನೀರ್ ಮಾಡಬೇಕು. ಮಾತಾಡ್ತಾ ಅಲ್ಲೇ 4 ನಿಮಿಷ ಆಗೋಯ್ತು. ಮಟರ್ ಪನ್ನೀರ್ ರೆಸಿಪಿ ನಾನು ಅಂದ್ಕೊಂಡಿದ್ದೆ, ನಾನು ಮಾಡಾಗೋಗಿದೆ ಚಾನಲಲ್ಲಿ ವೀಡಿಯೋನ ಅಂದ್ಕೊಂಡು. ನಾನೇ ಸರ್ಚ್ ಮಾಡ್ತಿದ್ದಾಗ ನೋಡಿದ್ರೆ ನಾನು ಮಾಡಿಲ್ಲ. ಅಂದರೆ ಒಂದು ಏನಂತಾರೆ ಪ್ರಾಪರ್ ವೀಡಿಯೋ ಮಟರ್ ಪನ್ನೀರ್ಗೇನೆ ಮಾಡಿರಲಿಲ್ಲ, ಅದನ್ನು ಮಾಡಿದೆ. ಈ ರೆಸಿಪಿನ ನಾನು ಯಾವಾಗಿಂದನೂ ಮಾಡ್ಕೊಂಬಂದಿದ್ದೀನಿ. ನಾನು ಸುಮಾರು ಟ್ರೈ ಮಾಡಿದ್ದೀನಿ. ಆಫ್ಕೋರ್ಸ್ ಇದು ನನ್ನ ರೆಸಿಪಿ ಅಲ್ಲ ಇದು, ಯಾಕೆಂದರೆ ನನಗೇನು ನಮ್ಮ ಮನೇಲಿ ಮಾಡ್ಕೊಂಬಂದಿದ್ದು ನೋಡಿದ್ದಲ್ಲ ಇದು. ಉತ್ತರ ಭಾರತದ ಅಡುಗೆ ಎಷ್ಟೋ ರೆಸಿಪಿಗಳು ನಾನು ಟ್ರೈ ಮಾಡಿದ್ದೆ ಮಟರ್ ಪನ್ನೀರು. ಬಟ್ ಇದು ಒಂದು ರೆಸಿಪಿ ಏನಿದೆಯಲ್ಲ, ಇದು ಪರ್ಫೆಕ್ಟಾಗಿ ಬರುತ್ತೆ. ಬಿಗಿನರ್ಸ್ ಕೂಡ ಇದನ್ನು ಟ್ರೈ ಮಾಡಿದ್ರೂ ಏನು ಹದ ಹಾಳಾಗದೆ, ರುಚಿ ಹಾಳಾಗದೆ ಬರುತ್ತೆ. ಅದನ್ನ ಈಗಾಗಲೇ ನೀವು ನೋಡಿದರೆ ಸರಿ, ನೋಡಿಲ್ಲ ಅಂದರೆ ಶೇರ್ ಮಾಡಿರ್ತೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ಈ ಕಾರ್ಡ್ನಲ್ಲಿ ನೀವು ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಅದು ಏನಂತಾರೆ ಗ್ಯಾರಂಟಿ, ನೀವು ಮಾಡಿದ್ರೆ ರೆಸಿಪಿ ಚೆನ್ನಾಗಿ ಬಂದೇ ಬರುತ್ತೆ. ಯಾರೊಬ್ರು ಕಾಮೆಂಟಲ್ಲಿ ಹೇಳಿದರು, ನಿಮ್ಮ ಇದಕ್ಕೆ ತಕ್ಕ ಶಾಕುಳಿ ಸತಿ ಹೇಳ್ತಿರ್ತೀರಾ, ಕರೆಕ್ಟಾಗಿ ಒಂದು ಅಳತೆ ಹೇಳಿ ಅಂತ. ಯಾಕೆ ಹಾಗೆ ಹೇಳ್ತೀನಿ ಅಂದರೆ, ಅಳತೆ ಈಗ ನಾನು ಉದಾಹರಣೆಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ನಮಗೆ ಹುಳಿ ತಿನ್ನಬೇಕು ಅಂತ, ಜಾಸ್ತಿ ತಿನ್ನಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಆಗ ನಾನು 3/4 ಕಪ್ಪು ಹುಣಸೆ ಹಣ್ಣು ರಸ ಹಾಕೋ ಬದಲು 1 ಕಪ್ ಹಾಕಿರ್ತೀನಿ. ನಿಮಗೆ ನಾನು 1 ಕಪ್ ಹಾಕಿ ಅಂತ ಹೇಳಿದ್ರೆ
ನೀವು ಹಾಕಿದಾಗ ನಿಮಗೆ ಹುಳಿ ಜಾಸ್ತಿ ಅಂತ ಅನ್ನಿಸ್ಬೋದು. ಹಾಗೆಯೇ ಈ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಕೆಲವೊಂದು ಅಡುಗೆಗೆ ಆ ಸ್ವಾತಂತ್ರ್ಯ ತೊಗೊಳೋದಿರುತ್ತೆ. ಅಂದರೆ ನಾವು ಇದೊಂಚೂರು ಹೆಚ್ಚು ಕಡಿಮೆ ಮಾಡಿದ್ರೂ ಅಡುಗೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಗ್ಯಾರಂಟಿ ಇದ್ದಾಗ ನಾನು ಆ ಥರ ಹೇಳ್ತೀನಿ. ಕೆಲವೊಂದು ಅಡುಗೆಗಳಿಗೆ ಇಲ್ಲ ಇಷ್ಟಿಷ್ಟೇ ಹಾಕಬೇಕು, 2 ಸ್ಪೂನು ಇದು ಹಾಕಿ 1 ಸ್ಪೂನ್ ಇದು ಹಾಕಿ ಅಂತ ಹೇಳಿದಾಗ ಹಾಗೆ ಹೇಳಿರ್ತೀನಿ. ಅಡುಗೆ ಮಾಡ್ತಾ ಮಾಡ್ತಾ ಏನಾಗ್ತಾ ಹೋಗುತ್ತೆ, ಇದೆಲ್ಲ ತಿಳುವಳಿಕೆಗಳು ಬರ್ತಾ ಹೋಗುತ್ತೆ. ಒಂದು ಅಡುಗೆ ಹಾಳಾಯಿತು ಅಂತ ಹೇಳಿ ಮಾಡೋದು ನಿಲ್ಸಕ್ಕೆ ಹೋಗಬಾರ್ದು, ಮಾಡ್ತಾ ಹೋಗಬೇಕು. ಗೊತ್ತಾಗ್ತಾ ಹೋಗುತ್ತೆ ನಾವೆಲ್ಲಿ ತಪ್ಪು ಮಾಡ್ತಿದ್ದೀವಿ, ಎಲ್ಲಿ ಸರಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ ಒಬ್ಬೊಬ್ಬರು ರುಚಿ ಅಂದರೆ ಒಬ್ಬೊಬ್ಬರು ನಾಲ್ಗೆ ರುಚಿ ಒಂದೊಂಥರ. ನನಗೆ ಯಾವ್ದು ಪರ್ಫೆಕ್ಟ್ ಅನಿಸುತ್ತೋ ಅದು ಇನ್ನೊಬ್ರಿಗೆ ಅನಿಸ್ಬೇಕು ಅಂತ ಇಲ್ಲ. ಆದರೆ ಯಾವುದೋ ಒಂದು ಇನ್ ಬಿಟ್ವೀನ್ ಇರುತ್ತಲ್ಲ, ಅಂದರೆ ನಿಮ್ಮ ರುಚಿಗೂ ನಮ್ಮ ರುಚಿಗೂ ಮಧ್ಯೆ ಒಂದು ಕಾಂಪ್ರಮೈಸ್ ಆಗಿ ಬಂದು ಏನು ಒಂದು ರೆಸಿಪಿನ ಈ ಥರ ಮಾಡಿದ್ರೆ ಹಾಂ ಪರವಾಗಿಲ್ಲ, ಇದಕ್ಕೆ ಬರುತ್ತೆ, ಇದು ವಿತ್ ಮಿನಿಮಮ್ ಗ್ಯಾರಂಟಿ ಇರೋದಿರುತ್ತಲ್ಲ ಅಂಥದನ್ನು ನಾನು ಹೇಳ್ತಾ ಹೋಗ್ತೀನಿ. ಉಪ್ಪು ಅಷ್ಟೇ, ಉಪ್ಪು ಹುಳಿ ಖಾರ ಇದು ಮೂರೂ ಏನಂತಾರೆ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಹಾಗಂತ ಕೆಲವೊಂದು ಅಡುಗೆಗೆ ಇಷ್ಟೇ ಹಾಕಿದ್ರೇ ರುಚಿ ಬರುತ್ತೆ ಅಂತ ಇರುತ್ತೆ, ಅಂಥದಕ್ಕೆ ಅಷ್ಟೇ ಅಂತಲೇ ಹೇಳಿರ್ತೀನಿ. ಸೊ ಇಷ್ಟೇ, ಶುರು ಮಾಡ್ತಾ ಹೋಗೋಣ. ಸಾರಿಗೆ ಆ್ಯಕ್ಚುಲಿ ನಾನು ಸಾರಿನ ಪುಡಿ ಖಾಲಿಯಾಗಿ ಹೋಗಿದೆ. ಸಾರಿನ ಪುಡಿ ಮಾಡಬೇಕು ಅಂಥೇಳಿ ಕೆಲವೊಬ್ರಿಗೆ ಗೊತ್ತಾಗಲ್ಲ, ಸಾರಿನ ಪುಡಿ ಇದ್ದರೆ ರಸಮ್ ಪೌಡ್ರು. ಸೊ ಸಾರಿನ ಪುಡಿ ಮಾಡಬೇಕು ಅಂಥೇಳಿ ಎಲ್ಲ ಸಾಮಾನು ತಂದಿಟ್ಕೊಂಡಿದ್ದೆ, ಆದರೆ ಮಿಕ್ಸಿ ಜಾರೇ ಹಾಳಾಗಿ ಹೋಗಿದೆ. ಒಂದು ನಿಮಿಷ ತೋರಿಸ್ತೀನಿ ರೀ. ಇದು ನನ್ನ ಮಿಕ್ಸರ್ ಜಾರು, ಈ ಮೀಡಿಯಮ್ ಸೈಜಿಂದ ಏನು ಬರುತ್ತಲ್ಲ ಅದು ಇದು ಫಿಲಿಪ್ಸ್. ಇದು ನನ್ನ ಮಿಕ್ಸರು ಫಿಲಿಪ್ಸ್, ಒಂದು 7-8 ವರ್ಷ ಆಗಿರ್ಬೋದು ಇದು ಬಳಸ್ತಾ. ತುಂಬಾ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. 750 ವಾಟ್ಸ್ ಇದು, ವಾಟ್ಸ್ ನೋಡಿದೆ ಎಷ್ಟು ಅಂತೇಳಿ. ಬಟ್ ಇದ್ರದ್ದು ಕೆಳಗಡೆ ಇದಿರುತ್ತಲ್ಲ, ಇದಕ್ಕೇನಂತಾರೆ, ಈ ಥರ ಒಂದು ಕೆಳಗಡೆ ಇರುತ್ತೆ. ಇದು ಬೇಗ ಬೇಗ ಹೋಗ್ತಾ ಇರುತ್ತೆ. ಅಂದರೆ ಈ 7-8 ವರ್ಷ ನಾನೊಂದು 2-3 ಸತಿ ಚೇಂಜ್ ಮಾಡಿಸಿದ್ದೀನಿ. ಸೊ ಇವಾಗಲೂ ಕರೆಕ್ಟಾಗಿ ಒಳ್ಳೆ ಟೈಮಲ್ಲೇ ಹೊಟ್ಟೋಗ್ಬಿಟ್ಟಿದೆ. ಬಟ್ ಈ ಸತಿ ಅನ್ಕೋತಾ ಇದ್ದೀನಿ ನಾನು ಜಾರೇ ರಿಪ್ಲೇಸ್ ಮಾಡೋಣ, ಬೇರೆ ಜಾರೇ ತೊಗೊಳ್ಳೋಣ ಅಂತೇಳಿ ಕಂಪ್ನಿದು. ನೀವ್ಯಾರು ಫಿಲಿಪ್ಸ್ ಯೂಸ್ ಮಾಡ್ತಿದ್ರೆ 750 ವಾಟ್ಸಿಂದು ವೈಟ್ ಕಲರ್ ಬರುತ್ತಲ್ಲ, ಈ ಥರ ಜಾರ್ ಇರೋ ಥರದ್ದು ಮಿಕ್ಸರು ಯೂಸ್ ಮಾಡ್ತಿದ್ರೆ ನೀವೇನಾರು ನಿಮಗೂ ಏನಾದ್ರು ಈ ಥರ ಪ್ರಾಬ್ಲಮ್ ಇದ್ದರೆ ಕಾಮೆಂಟ್ ಸೆಕ್ಷನ್ಗೆ ಬರುತ್ತೆ ತಿಳಿಸಿ. ಹೊಸ ಜಾರ್ ತರಿಸ್ಬೇಕು. ಆನ್ಲೈನ್ ಇನ್ನೂ ಶುರುವಾಗಿಲ್ಲ, ನಮ್ಮ ಏರಿಯಾದಲ್ಲಿ ಇನ್ನೂ ಸರ್ವಿಸ್ಗಳು ಶುರುವಾಗಿಲ್ಲ. ಅಮೆಝಾನು ಫ್ಲಿಪ್ಕಾರ್ಟ್ ಎಲ್ಲದೂ ಸದ್ಯಕ್ಕೆ ನಿಂತೋಗಿದೆ. ಬಟ್ ಮೆಸೇಜ್ ಬಂತು ನನಗೆ, ಯಾಕಂದರೆ ಅಮೆಝಾನ್ ಅಸೋಸಿಯೇಟ್ ಪ್ರೋಗ್ರಾಮಲ್ಲಿ ನಾನಿರೋದ್ರಿಂದ ಮೆಸೇಜ್ ಬಂದಿತ್ತು ನನಗೆ ಶುರುವಾಗ್ತಾ ಇದೆ ಅಂಥೇಳಿ. ಬಟ್ ಇನ್ನೂ ಯಾವುದು ಬರ್ತಿಲ್ಲ, ನೋಡೋಣ ಯಾವಾಗ ಬರುತ್ತೆ ಅಂಥೇಳಿ. ಸೊ ಬಂದಮೇಲೆ ಇದೊಂದು ತರಿಸ್ತೀನಿ, ನೋಡೋಣ. ಸಾರಿನ ಪುಡಿ ಮಾಡೋಕ್ಕಂತ ಇಷ್ಟ ಆಗಿದೆ. ಬನ್ನಿ ನೋಡ್ತಾ ಹೋಗೋಣ ಏನೆಲ್ಲ ಅಡುಗೆ ಏನು ಶೇರ್ ಮಾಡಾಯಿತು. ಹೆಸರು ಕಾಳಿನ ಸಾರು, ಬೀಟ್ರೂಟ್ ಪಲ್ಯ ನೋಡ್ತಾ ಹೋಗೋಣ ಬನ್ನಿ. ಈಗ ಸಾರಿಗೆ ತಿರುವು ಹಾಕ್ಕೊಳ್ಳೋದಕ್ಕೆ ಅಂದರೆ ಮಸಾಲೆ ಪದಾರ್ಥ ನಾನು 1-2 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಬೀಜ, 1 ಟೀ ಚಮಚದಷ್ಟು ಜೀರಿಗೆ, ಹಾಗೆಯೇ 1-4 ಕಾಳು ಮೆಂತ್ಯ ಮತ್ತು 1/4 ಟೀ ಚಮಚದಷ್ಟು ಸಾಸಿವೆ, ಇದಿಷ್ಟನ್ನು ಹುರ್ಕೋತಾ ಇದ್ದೀನಿ. ಹಾಗೆ 4 ಮೆಣಸಿನಕಾಳು, ಬೇಕು ಅಂದರೆ ಇಂಗನ್ನು ಕೂಡ ಹಾಕ್ಕೋಬೋದು. ಹಾಗೆಯೇ ಒಣಮೆಣಸಿನಕಾಯಿಗೆ ಖಾರಕ್ಕೆ ತಕ್ಕಷ್ಟು ಇದಷ್ಟನ್ನು ಹುರಿದು ಇದನ್ನು ನಾನು ತಾಜಾ ತೆಂಗಿನ ತುರಿ ಜೊತೆಗೆ ರುಬ್ಬಿ ಒಂದು ಮಿಶ್ರಣ ತಯಾರು ಮಾಡ್ಕೋತೀನಿ. ಫ್ರೆಶ್ ಆಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾರಲ್ಲಿ ಒಂದು ಘಮ ರುಚಿ. ಇಲ್ಲಿ ಬೀಟ್ರೂಟ್ ಪಲ್ಯಕ್ಕೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಣಮೆಣಸಿನ್ಕಾಯಿ,
ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡ್ರಾಗುತ್ತೆ. ಹಸಿಮೆಣಸಿನ್ಕಾಯಿ ಬೇಕಾದ್ರೂ ಹಾಕೋಬೋದು. ಬೇಯಬೇಕಾದ್ರೇ ಉಪ್ಪನ್ನು ಹಾಕಿದ್ರೆ ಚೆನ್ನಾಗಿ ಬೀಟ್ರೂಟು ಬೇಯುತ್ತೆ. ತುಂಬಾ ಸುಲಭವಾಗಿ ಮಾಡ್ಬೋದು ಅಂತ ಪಲ್ಯ. ಚಪಾತಿ ಜೊತೆಗೆ ಸಾರೆಲ್ಲ ಮಾಡಿದ್ರೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವೀಟಾಗಿರೋದ್ರಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ. ಇದೇ ಥರ ಹುರುಳಿಕಾಯ್ದು ಕೂಡ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಸೇರಿಸ್ಕೊತೀನಿ ಆಮೇಲೆ ನಾನು ಬೀಟ್ರೂಟ್ ಬೆಂದ ತಕ್ಷಣ. ಬೇಯಿಸಿರೋಂಥ ಹೆಸರು ಕಾಳಿಗೆ ಏನು ರುಬ್ಬಿದ್ನಲ್ಲ ಮಸಾಲೆ ಪದಾರ್ಥ ಇದನ್ನು ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಸಾರಿನ ಹದಾನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಸೇರಿಸ್ಕೋತೀನಿ. ಹಾಗೆ ಹುಣಸೆ ಹಣ್ಣಿನ ರಸ, ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಹುಣಸೆ ಹಣ್ಣಿನ ರಸ, ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಟೊಮ್ಯಾಟೊ ಇಷ್ಟಪಡೋರು ಅದನ್ನು ಕೂಡ ಮಸಾಲೆ ರುಬ್ಬಬೇಕಾದ್ರೆ ಅದ್ರ ಜೊತೆ ಹಾಕ್ಕೊಂಡು ನೀವು ಮಿಕ್ಸರ್ನಲ್ಲಿ ಪೇಸ್ಟ್ನ ತಯಾರಿಸ್ಕೊಂಡು ಹಾಕ್ಕೋಬೋದು. ಆದರೆ ಇದ್ರ ಜೊತೆಗೆ ಹುಣಸೆ ಹಣ್ಣೆ ತುಂಬ ರುಚಿಯಾಗಿ ಬರುತ್ತೆ. ನನಗೆ ನಮ್ಮನೇಲಿ ಇದೇ ಇಷ್ಟ ಆಗುತ್ತೆ. ನೀವು ಬೇಕಾದರೆ ಟೊಮೆಟೊ ಹಾಕ್ಕೊಳ್ಳೋದಾದರೆ ಆ ಥರ ಮಾಡ್ಬೋದು. ಇದು ಕುದಿ ಬರಬೇಕು, ಚೆನ್ನಾಗಿ ಕುದಿಬೇಕಿದು. ಎಲ್ಲ ಮಸಾಲೆ ಪದಾರ್ಥಗಳೆಲ್ಲ ಎಲ್ಲದು ಕುದ್ದು ಅದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು. ಹುರ್ಕೊಂಡಿದ್ದೀವಿ, ಆದರೆ ಕಾಯಿ ಹಸಿದೆ ಹಾಕಿರೋದ್ರಿಂದ ಚೆನ್ನಾಗಿ ಕುದಿಬೇಕು. ಇದು ಕುದ್ದ ಮೇಲೆ ಒಗ್ಗರಣೆನ ಈ ರೀತಿ ತುಪ್ಪದಲ್ಲಿ ಸಾಸಿವೆ, ಜೀರಿಗೆ ಮತ್ತು ಹಿಂಗನ್ನು ಹಾಕೊಂಡು ತಯಾರು ಮಾಡ್ಕೊಂಡಿದ್ದೀನಿ. ಇದು ಸಾರು ಕುದ್ದ ಮೇಲೆ ಇದಕ್ಕೆ ನಾನು ಸೇರಿಸ್ಕೋತೀನಿ ಒಗ್ಗರಣೆನ. ಸಂಜೆ ಆಯಿತು, ಇನ್ನೆಲ್ಲೂ ಹೊರಗೆ ಹೋಗೋ ಪ್ರೋಗ್ರಾಮ್ ಇಲ್ಲ. ಬಾಲ್ಕನಿಲಿ ಕುತ್ಕೊಂಡು ಆರಾಮಾಗಿ ಟೀ ಕುಡಿದ್ರೆ ಒಂದು ಸ್ವಲ್ಪ ಏನೋ ಒಂದು ಚೇಂಜ್ ಇದ್ದಂಗೆ ಅನಿಸುತ್ತೆ. ಹಾಗೆಯೇ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಬಂದು ಕೂತಿದ್ದೆ. ಫೋನ್ ತರೋದು ಮರ್ತೋಯ್ತು. ಫೋನ್ ತರೋಕ್ಕೆ ಮತ್ತೆ ಎದ್ದು ಹೋದೆ. ಸ್ವಲ್ಪ ಹೊತ್ತು ಬಾಲ್ಕನಿಲಿ ಕೂತ್ಕೊಂಡು ಸುತ್ತಮುತ್ತ ನೋಡ್ತಾ ಇರೋದು, ಯಾರು ಕಾಣಿಸಿದ್ರೆ ಮಾತಾಡಿಸೋದು. ಇದೇ ಇವಾಗಿನ ಏನಂತಾರೆ ರೊಟೀನಲ್ಲಿ ಇದೊಂದು ರೀತಿ ಏನಂತಾರೆ ಮುಖ್ಯವಾದ ಇದಾಗಿ ಹೋಗಿದೆ. ಒಂಥರ ಇಂಟ್ರೆಸ್ಟಿಂಗು, ಎಕ್ಸೈಟಿಂಗು ಅಂದರೆ ಇದೇನೆ ಬಾಲ್ಕನಿ ಬಂದು ನೋಡೋದು. ರಾತ್ರಿಗೆ ಮತ್ತೇನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಹೆಸರು ಕಾಳಿನ ಸಾರಿತ್ತು, ಅದ್ರ ಜೊತೆ ಮುದ್ದೆ ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಅಡುಗೆ ಮನೆ ಕ್ಲೀನ್ ಮಾಡೋ ಸಮಯ ಪಾತ್ರೆ ಎಲ್ಲ ತೊಳ್ಕೊಂಡು ಗ್ಯಾಸ್ ಸ್ಟವ್ನ ಒರೆಸಿ ಬೆಳಗ್ಗೆ ಕ್ಲೀನಾಗಿರೋ ಅಡುಗೆ ಮನೆ ಒಂಥರ ಕೆಲಸ ಮಾಡೋದಕ್ಕೆ ಬಾ ಅಂತ ಕರೆಯುತ್ತೆ ಅಂತ ಹೇಳ್ಬೋದು. ಗ್ಯಾಸ್ ಸ್ಟವ್ ಯಾವುದು ಅಂತ ಕೇಳ್ತಾ ಇದ್ರೆ ಯಾರೋ ಕಾಮೆಂಟ್ ಸೆಕ್ಷನಲ್ಲಿ. ಇದು ಫೇಬರ್ದು ಹಾಬ್, ಇದು 4 ಬರ್ನರ್ಸ್ದು ಇದು. ಸುಮಾರು ವರ್ಷ ಆಯಿತು, ಮೋರ್ ದೆನ್ ಆಲ್ಮೋಸ್ಟ್ 10 ಇಯರ್ಸ್ ಆಗುತ್ತೆ ಯೂಸ್ ಮಾಡ್ತಾ. ಚೆನ್ನಾಗಿದೆ. ಯಾವಾಗಲೂ ನಾನು ಅಡುಗೆ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ಳೋದು. ನಾನು ಯಾರ ಕೈಲೂ ಮಾಡಿಸ್ಕೊಂಡು ಅಭ್ಯಾಸ ಇಲ್ಲ. ಅಡುಗೆ ಮನೆ ಒಳಗೆ ಎಲ್ಲಿ ಎಷ್ಟು ಕ್ಲೀನಾಗಿರಬೇಕು, ಹೇಗಿರಬೇಕು ಅಂತಂದರೆ ಅನ್ನೋದ್ರ ಬಗ್ಗೆ ನಾನು ತುಂಬ ಪರ್ಟಿಕ್ಯುಲರ್. ಹಾಗಾಗಿ ನಾನೇ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಶುರು ಮಾಡೋದಕ್ಕೆ ಆರಾಮಾಗಿರುತ್ತೆ. ಇವತ್ತಿನ ದಿವಸದ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.